ಅಣ್ಣ ನಿಜ ಹೇಳ್ತಿದ್ಯಾ? ನಿಂಗೆ ಹೆಂಗಣ ಗೊತ್ತಾಯ್ತು? ಏನ್ ಶಿವ ಹಿಂಗಂತ ಇದೀಯಾ? ಈ ಊರಿಗೆಲ್ಲ ಪೋಸ್ಟ್ ಕಾರ್ಡ್ ತಂದ್ಕೊಂಡ ನಾನೇ ತಾನೆ. ಆದ್ರೆ ಯಾವ ಲೆಟ್ರು ಬಂದಿಲ್ಲಣ್ಣ. ಏನಪ್ಪ ಹಿಂಗಂತ ಇದೀಯಾ? ನಾನೇ ಕೊಟ್ಟು ಬಂದಿದ್ದೀನಿ. ಅಣ್ಣ ಎಲ್ಲಿ ಕೊಟ್ಟಿದ್ಯಾ? ಅಡ್ರೆಸ್ ತಪ್ಪಿ ಇನ್ಯಾರ್ದಾದ್ರೂ ಮನೆಗೆ ಹಾಕ್ಬಿಟ್ಟು ಬಂದಿದ್ಯಾ ಹೆಂಗೆ? ಲೇ ಇಲ್ಲ ಕಣ್ಲಾ, ಈ ಊರ ಯಜಮಾನ್ರು ಶಿವರ ಮಾವ ವೀರಭದ್ರಣ್ಣರ ಮನೆಗೆ ನಾನೇ ಕೊಟ್ಟು ಬಂದೀವ್ನಿ. ಅಣ್ಣ ಸುಳ್ಳು ಹೇಳ್ಬೇಡ ನೀನು. ನಾನ್ಯಾಕಪ್ಪ ಸುಳ್ಳು ಹೇಳಿ? ನಾನೇ ನಿಮ್ಮ ಮಾವರ ಮನೆಗೆ ಕೊಟ್ಟು ಬಂದಿದ್ದೀನಿ. ಯಾಕೆ ನಿಮ್ಮ ಮಾವರು ಕೊಡ್ಲಿಲ್ವಾ? ಪಾರ್ವತಿಗೆ ಒಳ್ಳೆಯದಾಗೋದಕ್ಕೆ ಒಂದೇ ಒಂದು ಸಣ್ಣ ಅವಕಾಶ ಸಿಕ್ಕರೂ ಸಾಕು, ನಾನು ಬಿಟ್ಕೊಡೋನಲ್ಲ. ಈ ಆಸ್ಪತ್ರೆದು ಯಾವುದೇ ಲೈಸೆನ್ಸ್ ಪತ್ರ ಬಂದಿಲ್ಲ. 100ಕ್ಕೆ 100 ನನ್ನ ಮಾತು ಸತ್ಯ. ಮಾವ ಯಾಕೆ ಇದ್ರು ಇಲ್ಲ ಅಂದ್ಬಿಟ್ರು? ಏನು ಅರ್ಥ ಆಯ್ತಿಲ್ವಲ್ಲ. ಶಿವ ಶಿವ ಏನು ಯೋಚನೆ ಮಾಡ್ತಾ ಇದೀಯಾ? ನಿಮ್ಮ ಮಾವರು ಇದ್ರ ಬಗ್ಗೆ ಏನು ಹೇಳಿಲ್ವಾ? ಹೇಳೋರೆ ಸರಿ ಕಾರಣ, ಒಳ್ಳೇದಾಯ್ತು. ನಾನಿನ್ ಬರಲ್ಲ ಶಿವ. ಅಣ್ಣ ಏನಣ್ಣ ಇದು? ನಮಗೂ ಅರ್ಥ ಆಯ್ತಿಲ್ಲಕ್ಕಲ್ಲ. ನೀನು ಸೀರ್ಲಾ, ಅಂಗಡಿ ಕಡೆ ಜೋಪಾನ ಬರ್ತೀನಿ. ಅಣ್ಣ ನೀನು ಮಾವನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಓದ್ಯೇನೋ? ಮನೆ ಮುಂದೆನೆ ಬಂದಿದ್ದೀನಿ. ಮತ್ತ್ಯಾಕ್ ತಡ? ಪೇಪರ್ನ ಹೊರಗಡೆಯಿಂದ ಒಳಗಡೆ ಬಿಸಾಡು. ಅವ್ರ ಮನೆಗೆ ಪೇಪರ್ ಹಾಕಿಸ್ಕೊತಾರೋ ಇಲ್ವೋ ಗೊತ್ತಿಲ್ವಲ್ಲಕ್ಕ. ಡೇ, ಉಂಡೆಲೆ ಎತ್ತೋ ಗುಂಡ ಅಂದ್ರೆ ಉಂಡೋರು ಎಷ್ಟು ಜನ ಅಂತ ಕೇಳ್ತಾ ಇದೆಯಲ್ಲ. ಪೇಪರ್ ಹಾಕಿಸ್ಕೊಳ್ಳಲ್ಲ ಅಂದ್ರೆ ಇನ್ ಮುಂದೆ ಪೇಪರ್ ಹಾಕ್ಸ್ಕೊಳ್ಳಿ ಅಕ್ಕ ಅಂತ ಹೇಳ್ಬಿಟ್ಟು ಹೋಗೋ. ಸರಿ ಅಕ್ಕ. ಮೊದಲು ಅಲ್ಲಿಂದ ಜಾಗ ಖಾಲಿ ಮಾಡು, ಮಿಕ್ಕಿದ್ನ ನಾನು ನೋಡ್ಕೊಳ್ತೀನಿ. ಈ ಇಂದ್ರ ಕೈ ಹಾಕಿದಾಳೆ ಅಂದಮೇಲೆ ಕೆಲಸ ಸರಾಗುವಾಗ ಆಗಬೇಕು. ಜೋಯಿಶ್ರು ಹೇಳಿದ್ದಾರೆ, ಪೆದ್ದನ ಮದುವೆ ಆಗೋ ಹುಡುಗಿ ಈ ಮನೇಲಿ ನಮಗೆ ಒಂದು ಕಾಸು ಬರ್ದಂಗೆ ಮಾಡ್ತಾಳೆ, ಅವಳಿಂದನೇ ನಮ್ಮ ಸರ್ವನಾಶ ಆಗುತ್ತೆ ಅಂತ. ಆದರೆ ನಾವು ಹುಡುಕಿರೋ ರಾಣಿ ಬಂದರೆ ನಾವು ಅವಳನ್ನ ಕಾಲಡಿಲಿ ಹಾಕಿ ತುಳಿದ್ರೂ ಅವಳು ಉಸಿರು ಬಿಡಲ್ಲ. ಮದುವೆ ಕೆಲಸ ಅಂತ ಈಗಾಗಲೇ ನಮ್ಮ ಮನೇಲಿ ಶುರು ಆಗಿದೆ. ಆ ಮನೇಲೂ ಕೆಲಸ ಆಗಬೇಕಲ್ವಾ? ಈ ಪೇಪರ್ ನೋಡ್ತಿದ್ದ ಹಾಗೆ ಅದು ತಾನಾಗೆ ಶುರು ಆಗುತ್ತೆ. ಏನಿದು? ನಮ್ಮ ಮನೆಗೆ ಪೇಪರ್ ಬಂದು ಬಿದ್ದೈತೆ. ಏಟ್ಕಿತ ಹೇಳ್ತೀನಿ, ನಮ್ಮ ಮನೆನಾಗ ಪೇಪರ್ ಓದೋರಿಲ್ಲ ತಂದು ಹಾಕ್ಬೇಡಿ ಅಂತ. ಈ ಹುಡುಗರು ಮಾತೇ ಕೇಳೋಕ್ಕಿಲ್ಲ. ಯಾವ ವಾರ್ತೆ ನೋಡಿದ್ರು ಬಾಂಬ್ ಬಿದ್ದೈತೆ, ಆಕ್ಸಿಡೆಂಟ್ ಆಗೈತೆ, ಇಂಥ ವಾರ್ತೆನೆಯ. ರತ್ನಕ್ಕ, ರಮ್ಯಾ, ರತ್ನಕ್ಕ, ಹೊಸಿ ಬೇಗ ಬನ್ರಿ. ಏನಾಯ್ತಕ್ಕ? ಅದ್ಗೆ ನೀವೇನಾದ್ರೂ ಪೇಪರ್ ತರಿಸಿದ್ರಾ? ಇಲ್ವಲ್ಲ ರತ್ನ. ಮತ್ತೆ ಪೇಪರ್ ಹಾಕ್ದವ್ರು ಯಾರು? ಅಯ್ಯೋ ಅದೇ ಈ ಅಡ್ವರ್ಟೈಸ್ಮೆಂಟಿಂಗ್ ಅಂತ ಹಾಕ್ಬಿಟ್ಟು ಹೋಯ್ತಾರಲ್ಲ, ಅವರೇ ಹಾಕಿರ್ಬೇಕು. ಆದ್ರೆ ವಿಷಯ ಅದಲ್ಲ ಅಕ್ಕ. ಯಾರೇ ಇದು? ಎಲ್ಲ ನೋಡ್ದಂಗಿದೆ ಅಲ್ವಾ? ನೆಂಪಾಯ್ತಾ? ಕೊಡಲಿ. ಇವರು ಚೂರು ನೆನಪಾಗ್ತಾ ಇಲ್ಲ ಅಕ್ಕ, ಗೊತ್ತಾಗ್ತಾ ಇಲ್ಲ ಯಾರು ಅಂತ. ಈಟ್ ಬೇಗ ಮರೆತ್ಬಿಟ್ರೆ ಹೆಂಗೆ? ಅದ್ಗೆ ನೀವು ನೋಡಿ ಹೇಳಿ, ನಿಮ್ಗೇನಾದ್ರೂ ಗೊತ್ತಿದೆಯಾ ಅಂತ. ಓ, ಇವರು ಯಾರು ಅಂತ ನನಗೂ ಗೊತ್ತಾಗ್ತಿಲ್ವಲ್ಲ. ಅದಕ್ಕೆ ಅದೇ ಈ ಮಾಸ್ತಿಕೊಪ್ಪಳ ಜಾತ್ರೆಗೆ ಹೋದಾಗ ಪೂಜೆಗಂತ ಬಂದಿದ್ರಲ್ಲ, ಇಡೀ ಊರ್ ಜನ ಎಲ್ಲ ಬೋರ್ ಮರ್ಯಾದೆ ಕೊಡ್ತಿದ್ರಲ್ಲ. ಮನು ಅಂತ ಅವ್ರ ಹೆಸರು. ಓ, ಮನು ಅಂತನಾ? ಹ್ಞೂ, ಅವರೇ ಇವರು. ಅವ್ರ ಜೊತೆ ಅವ್ರ ಅಮ್ಮ ಬಂದಿದ್ರು, ನೆನಪಾಯ್ತಾ? ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ. ಅಯ್ಯೋ, ಅವರು ಕುರ್ತಿ ಪೈಜಾಮ ಹಾಕೊಂಡ್ ಬಂದಿದ್ರು. ಆ ಬಟ್ಟೆ ಮ್ಯಾಕೆ ಒಂಥರ ಡಿಸೈನ್ ಇತ್ತು, ನೆನಪಾಯ್ತಾ?
ಹೋಗಿ ನೀವು ಬೇರೆ ಏನೋ ತಿಳ್ಕೊತಿದ್ದೀರಾ. ಏನೋ ಪೇಪರ್ನಾಗ ಫೋಟೋ ಬಂದೈತಲ್ಲ ಅಂತ ತೋರಿಸ್ದೆ ಆಟೆಯ. ಅಲ್ಲ, ಯಾವ ಬಟ್ಟೆ ಯಾವ ಡಿಸೈನು ಅಂತ ನಾವು ನೆನ್ಪಿಟ್ಕೊಳಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಆದ್ರೆ ಕೆಲವ್ರು ನೆನ್ಪಿಟ್ಕೊಂಡಿದ್ದಾರೆ ಅಂದ್ರೆ ಏನರ್ಥ? ನಾನಾ ಅರ್ಥ. ಹೋಗ್ರಿ ಸುಮ್ಮನೆ ಆಡ್ಕೊತೀರ. ಅದಕ್ಕೆ ಪೇಪರ್ನಾಗ ಏನು ಬಂದೈತೆ ಅಂತ ಹೊಸಿ ನೋಡಿ ಹೇಳ್ತೀಯಾ? ನಾನು ಬರ್ತೀನಿ. ಅಲ್ಲ ರಾಣಿ, ರಾಣಿ, ಏ ರಾಣಿ, ನಾಚ್ಕೊಂಡು ಹೋಗ್ತಿರೋದು ನೋಡು. ಅದು ಗೊತ್ತಿರೋದೇ ಅಲ್ವಾ ಅದಕ್ಕೆ. ಅದಕ್ಕೆ ಅದ್ರಲ್ಲಿ ಏನಿದೆ ಓದಿ ನೋಡೋಣ. ಓ, ಲಂಡನ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಅದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರೋ ಥೀಸಿಸ್ ಸಬ್ಮಿಟ್ ಮಾಡಿರೋದಕ್ಕಂತೆ. ನೋಡೋದಕ್ಕೆ ಎಷ್ಟು ಸಿಂಪಲ್ ಆಗಿದ್ರು ಎಷ್ಟೆಲ್ಲ ಸಾಧನೆ ಮಾಡಿದಾರಲ್ಲ, ಖುಷಿ ಆಗುತ್ತೆ. ಕೆಲವೊಬ್ರು ಹಾಗೆ ಅಲ್ವಾ ಅದಕ್ಕೆ, ಎಷ್ಟೇ ಸಾಧನೆ ಮಾಡಿದ್ರು ಡೌನ್ ಟು ಅರ್ತ್ ಆಗಿರ್ತಾರೆ ನಿಮ್ಮ ಥರ. ಅದಕ್ಕೆ ರಾಣಿ ಅಕ್ಕ ಕತ್ ಕೇಳಿಸ್ಕೊತಿದ್ದಾಳೆ. ಓ, ರಾಣಿ ಮಹಾರಾಣಿ ಅವರೇ, ಯಾಕೆ ಅಲ್ಲಿ ನಿಂತ್ಕೊಂಡು ನಾಚ್ಕೋತಿದ್ದೀರಾ? ಅಯ್ಯೋ ಇಲ್ಲಪ್ಪ, ಅದು ಅಲ್ಲಿ ಮೆಂತ್ಯ ಸೊಪ್ಪಿಟ್ಟಿದ್ದೆ, ತಗೊಂಡು ಹೋಗಮ್ಮ ಅಂತ ಬಂದೆ ಆಟೆಯ. ಮೆಂತ್ಯ ಸೊಪ್ಪು ನಿನ್ ಕೈಯಲ್ಲೇ ಇದೆ. ಅಯ್ಯೋ, ಅದಕ್ಕೆ ಆ ಮಾಸ್ತಿ ಕೊಪ್ಲು ಮನು ಜೊತೆ ಡಿಕ್ಕಿ ಹೊಡೆದಾಗಿಂದ ಇವಳು ಮನ್ಸಲ್ಲ ಹುಡುಗ ಇರೋದಂತೂ ಪಕ್ಕ. ಅಲ್ಲಿ ಏನು ಸೀನ್ಲ ಇದು? ಮೊದಲೆಲ್ಲ ಮೇಷ್ಟ್ರು ಸದ್ದು ಕೈ ಕಟ್ ಬಾಯಿ ಮುಚ್ಚ ಅಂತಿದ್ರು. ಈಗ ಲಾಂಗ್ ನೋಡಿ ಮೇಷ್ಟ್ರೇ ಬಾಯಿ ಮುಚ್ಚ ಕೈ ಕಟ್ಟವ್ರೆ. ಲಾಂಗು ಅಂದರೆ ಹಂಗೆ ಅಲ್ವಾಣ, ಕೈ ಕಟ್ಟಾಯ್ತದೆ ಅಂತ ಕೈ ಕಟ್ಕೊಂಡವನೆ. ತಮ್ಮಡು ಇಂಗ್ಲೀಷ್ ಕಲ್ತೇನಿಲ್ಲ? ಒಂದು 4-5 ಪದ ಕಲಿಸಿದ್ದೀನಿ. ಸದ್ಯಕ್ಕೆ ಅವನ ಇಂಟ್ರೊಡಕ್ಷನ್ ಅವನೇ ಮಾಡ್ಕೊತಾನೆ ಸರ್. ಎಲ್ಲ ಅವನೇ ಮಾಡ್ಕೊಂಡ್ರೆ ಕಷ್ಟ ಆಯ್ತದೆ. ನಾವು ಏನು ಹೇಳ್ತೀವೋ ಅಷ್ಟೇ ಮಾಡಬೇಕು. ಈಗ ಏನೇನು ಕಲ್ತವನೇ ಹೊಸಿ ತೋರಿಸು. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್, ನಿಮಗೆ ಗೊತ್ತಾಗುತ್ತೆ. ಪರಿಚಯ ಆಕಸ್ಮಿಕ, ಅಗಲಿಕೆ ಅನಿವಾರ್ಯ ಅಂತಾರೆ. ಈ ನನ್ನ ಮಗನ ಮತ್ತೆ ಪರಿಚಯ ಮಾಡ್ಕೊಳ್ಳೋ ಕರ್ಮ. ಸರಿ ತಮ್ಮಡು, ಐ ಆಮ್ ನಾಗೇಗೌಡ. ಹಾಯ್, ಮೈ ಹೆಡ್ ಮನ್ನು ಗೌಡ. ಅಣ್ಣ, ಇಂಗ್ಲೀಷ್ನ ಹಂಗೆ ಉದುರಿಸ್ತಾವನಲ್ಲಣ್ಣ. ಏಯ್ ಸೋಮ, ಎಲ್ರಿಗೂ ಅನ್ನದ ಭಯ ಇರ್ತದೆ. ಇವನಿಗೆ ಅಣ್ಣನ ಭಯ ಐತೆ, ಅದಕ್ಕೆ ಸಖತ್ ಕಲ್ತಾನೆ. ಅಷ್ಟೇ ನೆಕ್ಸ್ಟ್ ಡೇ ಆದರೆ ಇನ್ನೊಂದೆರಡು ಲೈನ್ ಏನಾದರೂ ಕಲ್ಸು. ಸರಿ ಸರ್. ಮನು, ಆಸ್ಕ್ ಹಿಮ್ ಹೌ ಹಿ ಈಸ್ ಡೂಯಿಂಗ್. ಆಲ್ ಯು ಡೂಯಿಂಗ್ ಈಸ್ ಎವ್ರಿಥಿಂಗ್ ಓಕೆ. ಲೇ ಸೋಮ, ಬದುಕಿದ್ದೆ ಯಾಕೆ ಅಂತಿದ್ದವನು ಎಲ್ಲ ಓಕೆ ಅನ್ನಂಗೆ ಮಾತಾಡ್ತವನೆ. ಲೇ ಗೆದ್ಬೇಕಲ್ಲ, ಗೆದ್ದಿ ಮಂದಾಗಿದ್ದವನು ಮಂದಾರ ಆಗ್ಬಿಟ್ಟವನೆ. ಯೋ ಮೇಷ್ಟ್ರೆ, ಅವನು ಲ್ಯಾಂಗ್ವೇಜನ್ನು ಓಕೆ, ಆದರೆ ಬಾಡಿ ಲ್ಯಾಂಗ್ವೇಜು ಹಿಂಗೆ ನಡೀತಾವನೆ. ಅದೊಸಿ ಸರಿ ಮಾಡಬೇಕು. ಕರ್ಕೊಂಡು ನಡಿ. ಮನು, ಪ್ಲೀಸ್ ಕಮ್ ವಿತ್ ಮೀ. ಕಮ್ ವಿತ್ ಮೀ. ಲೇ ಸೋಮ, ಮೈಕು ಸೌಂಡು ಓಕೆ, ಕೇಳಿಸ್ಕೊಳಕ್ಕೆ ಫಾರಿನ್ ಥರನೇ ಅನಿಸ್ತದೆ. ನಮ್ಮ ಮನೆಗೆ ಪಿ ಅವ್ರ ಮನೆಗೆ ಡೋಲು. ಗಟ್ಟಿ ಮೇಳ ಗಟ್ಟಿ ಮೇಳ. ಸೋಮ, ನಮ್ಮ ಕೆಲಸ ಮುಗಿತಕ್ಕಲ್ಲ, ಇನ್ನೇನಿದ್ರು ಇನ್ನ ಅವ್ರ ಮನೆಗೆ ಚೂ ಬೇಡ ಆಟೆಯ. ರಾಣಿ ಮಕ್ಕಿತ ನಮ್ಮ ಮನೆಗೆ ಬರಲಿ, ಆಮೇಲೆ ಗಟ್ಟಿ ಮೇಳ ತೊಟ್ಟಿ ಮೇಳ ಆಗೋಯ್ತದೆ. ಪಾರ್ವತಿ ನಂಗೆ ಧಣಿ 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 ಧಣಿ. ನಿಧಾನ ನಿಧಾನ ಕಣೋ ಛತ್ರಿ. ಅವಸರಕ್ಕೆ ಹೆರಿಗೆ ಆಗೋದಿಲ್ಲ. ಎಲ್ಲ ಸಮಾಧಾನವಾಗಿ ಆಗಬೇಕು.
ಏನು ಹೆರಿಗೆನಾ ತೆರಿಗೆನಾ? ಅಯ್ಯೋ ಇಸಿಯ ಕೇಳ್ಬಿಟ್ರೆ ಯಾರಿಗೆ ನೋವು ಬಂದಂಗೆ ಆಯ್ತದೆ. ಏನದು? ಆ ಶಿವು ನಮ್ಮನೆ ತಾವೇ ಬತ್ತಾವನೆ, ಬಿರುಗಾಳಿ ಬಂದಂಗೆ ಕೊಂಡ್ಗಳಲ್ಲಿ ಬೆಂಕಿ ಉಂಡೆ ಮಡಿಕೊಂಡು ಬತ್ತಾವನೆ. ಅವನು ಯಾಕೋ ಬರ್ತಿದ್ದಾನೆ ನಮ್ಮನೆ ಕಡೆಗೆ? ಶಿವು ಶಿವು ಉರ್ದವನು ಊರು ಬಿಟ್ಟ, ಮೆರೆದವನು ಮನೆ ಬಿಟ್ಟಂತೆ. ಎಲ್ಲರೂ ಇಲ್ಲೇ ಇದ್ದೀವಿ, ನಿಂದೇನು ಅಷ್ಟೊಂದು ಅವಸರ? ಅದು ಮಾವ ತಲೆಯಲ್ಲಿ ಏನೆಲ್ಲ ಓಡ್ತೈತಲ್ಲ, ನೀವಿಲ್ಲಿರೋದು ನಂಗೆ ಕಾಣಿಸ್ಲಿಲ್ಲ ಮಾವ. ಉಂಡು ಬಾಯಿಗೆ ಎಲೆ ಚಂದ, ದುಂಡು ತೋಳಿಗೆ ರೌಕೆ ಚಂದ. ನಿನಗೆ ತಾಳ್ಮೆನೆ ಬೂಸ್ನ. ಅದೇನು ಅಂತ ತಳಾರದಲ್ಲಿ ವಿಷಯ ಏಳು. ಮಾವ ಬಾರು ಲೈಸೆನ್ಸ್ ಇಸ್ಕೊಂಡು ಹೋಗು ಅಂತ ಬಂದೆ. ಇದ್ಯಾಕೆ ಶಿವಣ್ಣ ಹಿಂಗಾಡ್ತಿದ್ಯಾ? ಇತ್ತೀಚೆಗೆ ನಿನ್ಗೇನಾರ ಮರು ಕಾಯಿಲೆ ಬಂದ್ಬಿಡ್ತಾ ಹೆಂಗೆ? ಯಾಕೆ ಚದ್ರಿ ಅಣ್ಣ, ಯಾಕೆ ಹಿಂಗಂದ್ಯಾ? ಮತ್ತಿನ್ನೇನೋ, ಮದುವೆ ಆದ್ಮೇಲಂತೂ ನೀನು ತುಂಬ ಬದಲಾಗ್ಬಿಟ್ಟಿದ್ಯಾ ಬಿಡಪ್ಪ. ಎತ್ತಿನ ಹುಣ್ಣು ಕಾಗೆ ಗೊತ್ತಿಲ್ವಾ ಅನ್ನೋ ಹಾಗೆ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವೇನೋ? ಇಷ್ಟೊಂದು ಮರವಾದ್ರೆ ಹೆಂಗೋ ನೀನು? ಯಾಕೆ ಮಾವ ಹಿಂಗಂದಿರಾ? ಅಲ್ಲ ಬಾರು ಲೈಸೆನ್ಸ್ ಇಸ್ಕೊಂಡು ಹೋಗಕ್ಕೆ ಬಂದ್ರೆ ಯಾಕೆ ನಿಂಗೆ ಮರುವಾಗೈತೆ ಅಂತ ಹೇಳ್ತೀರಾ? ಈ ಮುಂಚೆ ಬಂದಾಗಲೂ ನಾ ಹೇಳಲಿಲ್ಲೇನೋ ನಮ್ಮ ಮನೆಗೆ ಆ ಥರದ್ದು ಯಾವುದು ಬಂದಿಲ್ಲ ಅಂತ? ಅಷ್ಟು ಹೇಳಿದ್ಮೇಲೂ ಮತ್ತೆ ಬರ್ತಿದ್ಯಾ ಅಂದರೆ ಹೆಂಗೆ? ಮರವಲ್ದೆ ಇನ್ನೇನು? ಮಾವ ಬಾರು ಲೈಸೆನ್ಸ್ ಪತ್ರ ಇಲ್ಲಿಗೆ ಬಂದೈತೆ, ಅದು ನಂಗೆ ಸಮದಾಗ ಗೊತ್ತೈತೆ. ಅತ್ತೆ, ಏನು ಅಡುಗೆ ಆಯ್ತಾ? ನೆನೇನೋ ಜೋರಾಗಿ ಮೆರೆದಾಡ್ಕೊಂಡು ಹೋದೆ, ಇವತ್ತೇ ನೈಸ್ ಮಾಡ್ಕೊಂಬತ್ತಿದ್ಯಾ. ಅಡುಗೆ ಆಯ್ತಾ ಅಂತ ಕೇಳಿದೆ ಅಷ್ಟೇ ಅತ್ತೆ. ಆಗಿದೆ, ಬೆಳಗ್ಗೆದ ಅನ್ನ ಇತ್ತು, ಚಿತ್ರಾನ್ನ ಕಲ್ಸ್ಕೊಂಡಿದ್ದೀನಿ ನನಗೂ ನನ್ನ ಮಕ್ಕಳಿಗೂ. ಯಾಕೆ ಹೇಳು, ನನ್ನ ಗಂಡ ಇಲ್ವಲ್ಲ ಮನೆಯಲ್ಲಿ, ಅದಕ್ಕೆ. ಅಯ್ಯೋ ಅತ್ತೆ, ನಾನು ನಿಮಗೆ ನೆನ್ನೆನೇ ಹೇಳಲಿಲ್ವಾ, ನಂಗೆ ಹೊಟ್ಟೆ ಏನಾರು ತುಂಬಿದ್ರೆ ಕೆಟ್ಟವರಿಗೂ ಒಳ್ಳೆಯವಳು, ಆದರೆ ಹಸುವಾದ್ರೆ ಮಾತ್ರ ಸ್ವಲ್ಪ ರಾಂಗ್ ಆಗ್ತೀನಿ. ಪ್ಲೀಸ್ ಅತ್ತೆ, ನೀವು ಹಿಂಗೆಲ್ಲ ಮಾಡಬೇಡಿ. ಬನ್ನಿ ಬನ್ನಿ, ನಾ ಹೇಳ್ತೀನಿ ಬನ್ನಿ ಅತ್ತೆ, ನೀವು ಬನ್ನಿ ಹೇಳ್ತೀನಿ. ಏಯ್ ಏಯ್, ಏನು ಮಾಡ್ತಿದ್ಯಾ? ನನ್ನ ಮುಂದೆನೆ ಅನ್ನ ಹಾಕೊಳ್ಳೋ ಅಷ್ಟು ಬೆಳೆದ್ಬಿಟ್ಟ ನೀನು. ತಗೊಳ್ಳಿ ಅತ್ತೆ. ಅಯ್ಯೋ ತಗೊಳ್ಳಿ ಹೇಳ್ತೀನಿ. ಇಷ್ಟು ದಿನ ಎಷ್ಟೇ ಹಸುವಾಗ್ತಾ ಇದ್ರು ನಾನು ಸುಮ್ಮನೆ ಇರ್ತಾ ಇದ್ದೆ. ನೀವೇ ಹೇಳೋವರೆಗೂ ತಿನ್ಬಾರ್ದು ಅಂತಾನೆ ಅನ್ಕೊಂಡಿದ್ದೆ ಅತ್ತೆ. ಆದ್ರೆ ಯಾಕೋ ನೀವು ಹೇಳೋಂಗೆ ಕಾಣಲ್ಲ. ಹೇಳಿ ಕೇಳಿ ನಾನು ಶಿವಣ್ಣನ ತಂಗಿ ಬೇರೆ, ಹೇಳಿ ಪಡ್ಕೊಳ್ಳೋ ಅಭ್ಯಾಸ ಇಲ್ಲ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಅನ್ಕೊಳ್ಳೋರು. ಅದಕ್ಕೆ ಇಷ್ಟು ದಿನ ನಾನು ಸಹಿಸ್ಕೊಂಡಿದ್ದೆ. ಹಾಗಂತ ಇವತ್ತು ನಾನೇನು ತಿಂತೀನಿ ಅಂತ ಅಲ್ಲ ಅತ್ತೆ. ಮತ್ತೇನು ಇಷ್ಟ ಎಗರಾಡ್ತಿದ್ಯಲ್ಲ, ಏನಿದ್ರ ಅರ್ಥ? ನೀವೇ ನನಗಿದನ್ನು ತಿನ್ನಿಸ್ಬೇಕು ಅಂತ. ಏನ? ನಾನು ನಿನಗೆ ಊಟ ಮಾಡಿಸ್ಬೇಕಾ? ಅಯ್ಯೋ ಹೌದು ಅತ್ತೆ, ನೀವು ಹೇಳೋವರೆಗೂ ನಾನು ತಿನ್ನಲ್ಲ ಅಂತ ಹೇಳಿದ್ನಾ, ಅದಕ್ಕೆ ನೀವೇ ನಿಮ್ಮ ಕೈಯಾರ ತುತ್ತು ಮಾಡಿ ನನಗೆ ಇವತ್ತು ತಿನ್ನಿಸ್ಬೇಕು. ಆಗಲ್ಲ ಅಂದ್ರೆ ಬಿಡೋರು ಯಾರೋ? ಅತ್ತೆ ಸೊಸೆ ತಿನ್ಸೋದ್ರಲ್ಲಿ ಏನು ತಪ್ಪಿಲ್ಲ ಅತ್ತೆ. ಬೇಕಾದ್ರೆ ಯಾರು ಶಾಸ್ತ್ರದವ್ರನ್ನ ಕೇಳ್ಕೊಂಬನ್ನಿ. ಮಾವ ಬೇರೆ ಮನೇಲಿಲ್ಲ ಕಂಪ್ಲೇಂಟ್ ಕೊಡಕ್ಕೆ, ಸೀನೂ ಕಾಣಿಸ್ತಿಲ್ಲ ನಿಮ್ಮನ್ನ ಕಾಪಾಡಕ್ಕೆ, ಅಲ್ವಾ ಅತ್ತೆ? ಯವ್ವ, ತಾಳಿ ತಾಳಿ ಕಾಳಿ ಆಗೋದು ಅಂದ್ರೆ ಇದೇನಾ? ನಾನೇ ಎತ್ತಕ್ಕಾಗದೆ ಇರೋ ಕಬ್ಬನ್ನ ಇವಳೆತ್ತು ಬಿಸಾಕವಳೆ. ಸುಮ್ಮನೆ ನನ್ನನ್ನು ಎಡ್ಗೈ ಎಪ್ಪೆಟ್ಟಲ್ಲಿ ತಳ್ಳಿದ್ರು ಸಾಕು, ಮಾರಿಗುಡಿ ಆಚೆಗೆ ಹೋಗಿ ಬಿದ್ದಿರ್ತೀನಿ. ಯಾಕೆ ಬೇಕು? ಜೀವ ಉಳಿಸ್ಕೊಳ್ಳೋಣ. ಅತ್ತೆ ಅತ್ತೆ, ನಾನೇ ತುತ್ತು ಮಾಡಿ ತಿನ್ನಿಸ್ತೀನಿ. ಒಂದು ನಿಮಿಷ.
ಅದು ಹೆಂಗೆ ಹೇಳ್ತೀಯಪ್ಪ ನೀನು? ಏನು ಮನೆಗೆ CC ಕ್ಯಾಮ್ರಾವ ಫಿಟ್ ಮಾಡ್ದಂಗೆ ಎಲ್ಲ ನೋಡ್ದಂಗೆ ಹೇಳ್ತಿದ್ಯೆ? ಲೋಣಿಗಳು ಹೇಳ್ತಿಲ್ವಾ ಬಂದಿಲ್ಲ ಅಂತ? ದಾರಿಲಿ ಪೋಸ್ಟ್ಮನ್ ಅಣ್ಣ ಸಿಕ್ಕಿದ್ರು. ಅವ್ರು ಹೇಳಿದ್ರು ಆ ಪತ್ರವ ಈ ಮನೆಗೆ ಕೊಟ್ಬಿಟ್ಟು ಹೋಗಿವ್ನಿ ಅಂತ. ಅವನು ಯಾವೊಂದೋ ಮಾತು ಕಟ್ಕೊಂಡು ನನ್ನ ಮೇಲೆ ಅನುಮಾನ ಪಡೋಕೆ ಬಂದಿದ್ದೀನೋ ಶಿವು? ಮಾವ ಅನುಮಾನ ಅಲ್ಲ ಮಾವ, ನಾ ಹೇಳಿದ್ರೆ ನಿಮ್ಗೆ ಅರ್ಥ ಹಾಕಿಲ್ಲ. ಇರಿ. ಹಲೋ ಶಿವು? ಹಲೋ ಅಣ್ಣ, ನಾನು ನಮ್ಮ ಪಾರು ಲೈಸೆನ್ಸ್ ಪತ್ರ ಇಸ್ಕೊಂಡು ಹೋಗುಮ ಅಂತ ಮಾವನ ಮನೆಗೆ ಬಂದಿದ್ದೆ. ಇವ್ರು ನೋಡಿದ್ರೆ ಇಲ್ಲಿ ಬಂದೇ ಇಲ್ಲ ಅಂತವ್ರೆ. ಓಸಿ ಇರು, ನೀವ್ ಮಾತಾಡು. ಯಜಮಾನ್ರ ತವ ಫೋನಲ್ಲಿ ಮಾತಾಡಕ್ಕಾಯ್ತದ? ಹಂಗೆ ಲೌಡ್ ಸ್ಪೀಕರ್ ಆನ್ ಮಾಡು. ಸರಿ ಇರ. ಹಾಕಿವ್ನಿ, ಈಗ ಹೇಳು. ಯಜಮಾನ್ರೆ, ನಿಮ್ ತಾವ್ ಫೋನಲ್ಲಿ ಮಾತಾಡೋಷ್ಟು ದೊಡ್ಡ ಮನ್ಸ ನಾನಲ್ಲ. ಆದ್ರೆ ನಿಮ್ಮ ಮನೆಗೆ ಬಂದು ಕೊಟ್ಟೋದ್ನಲ್ಲ ಯಜಮಾನ್ರೆ. ಅಣ್ಣ ಯಾರು ತಾವ್ ಕೊಟ್ಟಿದ್ಯಾ ಅಂತ ಹೇಳೋಣ. ಆ ಛತ್ರಣ್ಣ ತವ ಕೊಟ್ಟೋದದ್ದು. ಬೇಕಿದ್ರೆ ಛತ್ರಣ್ಣ ಇದ್ರೆ ಕೊಡಿ, ಹೇಳ್ತೀನಿ. ಛತ್ರಿ ಅಣ್ಣನೂ ಇಲ್ಲೇ ಅವ್ರೆ, ಹೇಳೋಣ. ಛತ್ರಿ ಅಣ್ಣ, ನಾನೇ ಬಂದು ಮೊನ್ನೆ ನಿಮ್ಮ ಹತ್ರ ಕೊಟ್ಟೋದ್ನಲ್ಲ, ಯಾಕೆ ಮರ್ತ್ಬಿಟ್ಟ? ವಯಸ್ಸಾಯ್ತಾ ನಿನಗೆ ನೆನಪು ಶಕ್ತಿ ಕಡಿಮೆ ಆಯ್ತೈತೆ. ಮಾವ ಕೇಳಿಸ್ಕೊಂಡ್ರಲ್ಲ, ಪೋಸ್ಟ್ಮ್ಯಾನ್ ಅಣ್ಣ ಇಲ್ಲೇ ಕೊಟ್ಟಿವ್ನಿ ಅಂತ ಹೇಳ್ತಾನೆ. ಇವ್ರು ನೋಡಿದ್ರೆ ಇಲ್ಲ ಅಂತವ್ರೆ. ಕಲ್ತ್ ವಿದ್ಯೆ ಕಲ್ಲು ಹಾಕಿದ್ರು ಹೋಗಲ್ಲ ಅನ್ನೋ ಹಾಗೆ ನಿನ್ನ ದಡ್ಡ ಫಂದಿಂದ ನನ್ನ ಮಗಳ ಭವಿಷ್ಯನೇ ಹಾಳು ಮಾಡಿಬಿಟ್ಟೆಲ್ಲೋ. ಇನ್ನು ಹೇಗೆ ಅವ್ರು ಸ್ವತಂತ್ರವಾಗಿ ಆಸ್ಪತ್ರೆ ಶುರು ಮಾಡೋದಕ್ಕಾಗುತ್ತೆ? ನೀನು ಬಿಡಲ್ಲ. ಬೇಡಮ್ಮ ಬಿಡಿ, ಸಿಗಿದಾಕ್ಬಿಡ್ತೀನಿ ನಿನ್ನ. ಆ ಪತ್ರ ಎಲ್ಲಿದೆ ಹೇಳು, ಎಲ್ಲಿದ್ರು ತಗೊಂಬಂದು ಕೊಟ್ಬಿಡು. ನೀನು ಅರ್ಧ ಹಾಕಿದ್ದೀನಿ ಅಂತ ಹೇಳು. ಕೊಡ್ಲಿಲ್ಲ ಅಂದ್ರೆ ನಿನ್ನ ಸಿಗಿದಾಕ್ಬಿಡ್ತೀನಿ. ಛತ್ರಿ ಅಣ್ಣ ಹೇಳ್ಬಿಡೋಣ. ಧನ್ಯಗಳೇ, ಅದು ಏನದು? ಅದು ಭಾರತ ಲೈಸೆನ್ಸ್ ಪತ್ರ ಅಂತ ನಂಗೆ ಗೊತ್ತಿರಲಿಲ್ಲ. ಯಾವುದೋ ಅಂಗಡಿ ಓಪನ್ ಆದಾಗ ಆ ಸಾಮಾನು ಕಡಿಮೆ ಈ ಸಾಮಾನು ಕಡಿಮೆ ಅಂತ ಅಡ್ವರ್ಟೈಸ್ನಾಗೆ ಪೇಪರ್ ಕಳಿಸ್ತಾರಲ್ಲ, ಅದು ಅಂದ್ಕೊಂಡು ಹೊರದಾಕ್ಬಿಟ್ಟ ದಣಿಗಳೇ. ಹೆಣ್ಣುಮಕ್ಕಳು ಓದಬೇಕು, ಸ್ವತಂತ್ರವಾಗಿ ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಅಂತ ಹೇಳಿ ನನ್ನ ಮಗಳು ಪಾರ್ವತಿಗೆ ಡಾಕ್ಟರ್ ಓದಿಸ್ದೆ. ಆದರೆ ನೀನು ಅವಳ ಕನಸು, ನನ್ನ ಆಸೆ ಎಲ್ಲನೂ ನಾಶ ಮಾಡಿಬಿಟ್ಟಿಯಲ್ಲೋ. ನಿನ್ನನ್ನು ಉಳಿಸಲ್ಲ, ಇವತ್ತು ನಿನ್ನನ್ನು ಉಳಿಸಲ್ಲ ಕಣೋ ಛತ್ರಿ, ಉಳಿಸಲ್ಲ ಕಣೋ. ಬೇಡಮ್ಮ, ಪಾಪ ಹೋಗ್ಲಿ ಬಿಡಿ, ಸಮಾಧಾನ ಮಾಡ್ಕೊಳ್ಳಿ. ನೀನು ಅವನ ಪರನೇ ಮಾತಾಡ್ತೀಯಲ್ವ ಶಿವು? ನೋಡೋ, ಅದಕ್ಕೆ ಓದಬೇಕು ಅಂತ ಹೇಳೋದು. ಅದನ್ನು ತಗೊಂಬಂದು ನಾನು ಓದಿ ಅದು ಲೈಸೆನ್ಸ್ ಅಂತ ಗೊತ್ತಾಗಿದ್ದಿದ್ರೆ ಜೋಪಾನಾಗಿ ಮಡಗ್ತಿದ್ದೆ. ಏನು ಮಾಡವ, ತಟ್ಪಟ್ಟಿ ಮಗ, ನನಗೂ ಓದಿಲ್ಲ. ನನ್ನ ಮಗಳ ಜೀವನ ನಾಶ ಮಾಡಿಬಿಟ್ಟಲ್ಲ ಈ ಛತ್ರಿ. ನನ್ನ ಮಗಳ ಜೀವನನ ಹಾಳು ಮಾಡಿಬಿಟ್ಟ ಈ ಛತ್ರಿ. ಈಗ ನಾನು ಏನು ಹೇಳಲಿ? ನನ್ನ ಮಗಳಿಗೆ ಏನು ಅಂತ ಉತ್ತರ ಕೊಡಲಿ? ನನ್ನ ಅಳಿಯನಿಗೆ ಛತ್ರಿ ಹೋದ ಹೊಟ್ಟೋದ.
ಗಳೆ. ಆದರೂ ನನ್ನ ಮ್ಯಾಕೆ ಬಸಿ ನೀವು ಜಾಸ್ತಿ ರಂಗ್ ಆಗ್ಬಿಟ್ರಿ. ಛತ್ರಿ, ಆ ಸಮಯದಲ್ಲಿ ನನಗೆ ಬೇರೆ ಏನು ಹೊಳಿಲೇ ಇಲ್ಲ ಕಣೋ. ಬೇಜಾರು ಮಾಡ್ಕೋಬೇಡ. ಪಾರ್ವತಿ ಅವಳ ಜೀವನದಲ್ಲೇ ಇನ್ನು ಆಸ್ಪತ್ರೆ ತೆಗಿಯೋಕ್ಕಾಗಲ್ಲ, ಬಿಳಿ ಕೋಟು ಹಾಕ್ಕೊಳಕ್ಕಾಗಲ್ಲ ಅಲ್ವಾ?